ನಿನ್ನೆ ಕೊಟ್ಟಾರಲ್ರಿ ಮತ್ತೆ. ನಿಮ್ಮ ರಿಯಾಕ್ಷನ್ ಬೇಕು ಸರ್. ನಮ್ಮ ರಿಯಾಕ್ಷನ್ ನಾವೇನು ಹೇಳಿರಿ, ಅವ್ರ ಪಾರ್ಟಿಯವ್ರ, ನಾವು ಬಿ ಜೆ ಪಿಯವರು. ಆದ್ರೆ ಭಾಳ ಚಲೋ ಐತೆ, ಸರ್ಕಾರವಾದ ಚಲೋ ಐತೆ. ಬರೀ ಸಿದ್ದರಾಮಯ್ಯ ಅಷ್ಟೇ ಅಲ್ಲ, ಸರ್ಕಾರವಾದ ಭಾಳ ಚಲೋಪ್ಪ. ನೋಡ್ರಿ, ಅಲ್ಲರಿ ಅಹಿಂದ ಮಾಡ್ದ. ಆದರೆ ಈ ಕಾಂಗ್ರೆಸ್ನವರು 70 ವರ್ಷ ಆಯಿತು, ಏನು ಮಾಡ್ತಾರೆ? ಯಾರಿಗಾರಿ ಮುಸಲ್ಮಾನರಿಗೆ, ದಲಿತರಿಗೆ ಏನು ರೀ ದೇಶದ ಪ್ರಧಾನಮಂತ್ರಿ, ಮುಖ್ಯಮಂತ್ರಿ ರಾಜ್ಯದ ಮಾಡ್ತಾರ ಇವರು? ಸೊಮ್ಮ ಓಟ್ ಬ್ಯಾಂಕ್ ಮಾಡ್ಕೊಂಡು ಇಟ್ಕೊಂಡಾರ. ಇವು ಮುಂಡೆಗಳಿಗೆ ತಿಳಿಯಲ್ಲ, ಇವು ಹರಿಜನಿಗೆ ತಿಳಿಯಲು, ನಮ್ಮ ಮುಸಲ್ಮಾನರಿಗೆ ತಿಳಿಯಲ್ಲ. ಓಟ್ ಬ್ಯಾಂಕ್ ಇದು ಅಷ್ಟೇ. ಸೊಮ್ಮ ಅದೇನೋ ಏನು ಈ ಕುರಿಗೆ ಹಸಿ ಮೇವು ತೋರಿಸ್ದಾಗ ಮಾಡ್ತಾರೆ. ಮಂತ್ರಿ ಮಾಡಿದೆವು, ನಿಮಗೆ ಕಂತ್ರಿ ಮಾಡಿದೆವು ಅಂತಾರೆ. ಏನು ಹಾಡೆಗದ ಇವ್ರಿಗೆ ಮಾಡ್ಲಕ್ಕೆ? ನನಗಂತೂ ಭಾಳ ಆಸೆ ಇತ್ತು. ಖರ್ಗೆ ಸಾಹೇಬರು ಇಷ್ಟು ಸೀನಿಯರ್ ಕಾಂಗ್ರೆಸ್ನಾಗ ಅದರ, ಭಾಳ ಒಳ್ಳೆಯ ಲೀಡರ್ ಅದನ, ಒಬ್ಬ ಸಮಾಜದ್ದು ದಲಿತ ಮನುಷ್ಯ. ಅವನು ಮುಖ್ಯಮಂತ್ರಿ ಮಾಡ್ತಾರಂದು ನನ್ನ ಮನಸ್ಸಿನಾಗ ಭಾಳ ಆಸೆ ಇತ್ತು. ಮಾಡಿದ್ರೆ ಖುಷಿ ಪಡ್ತಿದ್ದೆ, ಒಬ್ಬ ದಲಿತ ಆಗ್ಯಾನ ಅಂತೇಳಿ. ಅವನ್ನ ಹಾರಿಸ್ಬಿಟ್ರು. ಯಾವಾಗಾದರೂ ಒಂದು ತಿಳ್ಕೊಳ್ಳಿ, ಸಮಾಜದ ಜನ ದಲಿತರನ್ನ, ಅಲ್ಪಸಂಖ್ಯಾತರನ್ನ, ಹಿಂದುಳಿದವರಿಗೆ ಕಾಂಗ್ರೆಸ್ನವರು ವೋಟ್ ಬ್ಯಾಂಕ್ ಆಗಿ ಅವ್ರು ಮಾಡ್ಯಾರೆ ವಿನಃ ಅವ್ರಿಗೆ ಕಲ್ಯಾಣ ಮಾಡಬೇಕನ್ನೋದು ಯಾವುದೂ ಅವರ ಮನಸ್ಸಿನಲ್ಲಿ ಇಲ್ಲ. ಇವತ್ತಿಂದಲ್ಲ ಅದು, ಇವತ್ತಿಂದಲ್ಲ ರೀ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಲದಿಂದೂ ನಾವೆಲ್ಲನೂ ಓದಿದೆವು. ಆದರೆ ಅವ್ರ ಮನಸ್ಸಿನಲ್ಲಿ ಇಲ್ಲ. ಸುಮ್ಮನೆ ಇವೆಲ್ಲ ಬೆನ್ನು ಹತ್ತವು, ಕುರಿ ಬೆನ್ನು ಹತ್ತದಂಗೆಲ್ಲ. ಇವು ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದವರು ಏನು ಬಂಗಾರ ಮನೆ ಕಟ್ಸ್ಕೊಟ್ರ? ಅಲ್ಲ ರೀ, 70 ವರ್ಷ ಆಯ್ತು ಇವ್ರಿಗೆ. ಒಬ್ಬ ದಲಿತನಿಗೆ ಒಂದು ಬಾವಿ ತೋಡಿಸ್ಕೊಡ್ಲಿಲ್ಲ, ಒಂದು ಎಕರೆ ಜಮೀನು ಕೊಡಲಿಲ್ಲ. ಬರೀ ಯಾವುದು ಸರ್ಕಾರದ ಕೊಟ್ಟರೆ ಅಷ್ಟೇ. ಎಲ್ಲಿ ಸರ್ಕಾರ ಖಾಲಿ ಜಮೀನು ಇರ್ತಾವೆ, ಒಂದು ಸರ್ಕಾರಕ್ಕೆ ಏನು ಧಾಡೆ ಆಗಿತ್ತ? ನಾವು ಒಂದು 10 ಕೋಟಿ ರೂಪಾಯಿ, ಅದು ಇವ್ರು ರೊಕ್ಕ ಬೇಡ್ರಿ, ದಲಿತರ ರೊಕ್ಕನೇ ಅದ. ಈ ದಲಿತರ ರೊಕ್ಕ ಅದ ಅಲ್ಲಿ ಸರ್ಕಾರದಲ್ಲಿ. ಅದನ್ನೇ ಕೊಟ್ಟು ಅವ್ರಿಗೆ ಜಮೀನು ಕೊಟ್ಟು ನೀರಾವರಿ ಮಾಡ್ಲಿಕ್ಕೆ ಬರ್ತಿದ್ದಿಲ್ಲ. ಒಬ್ಬರೇ ಚಿಂತನೆ ಮಾಡಿದ್ರೆ ಅದನ್ನು ಚಿಂತನೆ ಮಾಡಿದವ್ರು ನಾವು ಹಿಂದೆ ರಾಮಕೃಷ್ಣ ಹೆಗಡೆ ಅವ್ರ ಕಾಲಕ್ಕೆ, ಪಟೇಲ್ರ ಕಾಲಕ್ಕೆ. ಅದು ಮಾಡಬೇಕಾದ್ರೆ ಕೋತಿ ಕ್ವಾಣ ಬಿದ್ದು ಹೋಯ್ತು. ಅದ್ರೂ ಅಲ್ಲಿನೂ ವಿರೋಧ. ಅಂದರೆ ದಲಿತರಿಗೆ ಏನರ ಮಾಡ್ಲಿಕ್ಕೆ ಹೋದ್ರೆ ವಿರೋಧ. ಆ ರೀತಿ ಈಗ ಕಾಂಗ್ರೆಸ್ನವರು ಅದೇ ಮಾಡ್ಯಾರ, ಆಯಿತು, ಮಾಡೋದು ಉಣ್ತಾರ. ಆದರೆ ಇನ್ನೇನು ಭಾಳ ದಿವಸ ಇದು ಉಳಿಯೋದಿಲ್ಲ. ಇದು ಅದೇ ಕೇಳಿ ಏನು ಮಾಡ್ತೀರಿ? ನಾಳೆ ಕಾಂಗ್ರೆಸ್ನವ್ರು ಬರ್ತಾರೆ. ಅಲ್ಲಪ್ಪ, ನಾ ಏನು ಹೇಳು ಮರ, ಅದು ಅವ್ರಿಗೆ ಕೇಳ್ರಿ, ಕಾಂಗ್ರೆಸ್ನವ್ರು ಕೇಳ್ರಿ, ಯಾಕೆ ಹೋಗಿದ್ರು ಸಿದ್ದರಾಮಯ್ಯ ಅವ್ರ? ನನಗೆ ಕೇಳಿ ಏನು ಬಹುದು ಹೇಳ್ರಿ ಅಣ್ಣವ್ರ. ಹಾಂ, ನೀವು ಅವಾಗ ಹೇಳ್ತಾ ಇದ್ರಿ ದಲಿತರು ಸಿಎಂ ಆಗಲೇಬೇಕು, ಒಂದು ಬಾರಿ ಎಲ್ಲ ಆಗಲೇಬೇಕು ಅಂತ ಹೇಳ್ತಾರೆ. ಈಗ ಸಿಎಂ ಚೇರ್ ಖಾಲಿದೆ ಸರ್ ರಾಜ್ಯದಲ್ಲಿ. ಅಲ್ರಿ, ಅದು ಸರ್ಕಾರ ಯಾರ್ದದ? ಇರ್ಲಿ ಸರ್, ತಮ್ಮ ಆಗ್ರಹ ಏನಿರುತ್ತೆ? ಅಲ್ರಿ, ನಾ ಮೊದಲಿಡೋದು ಹೇಳ್ತಿಲ್ಲಪ್ಪ. ನೋಡ್ರಿ, ಈ ರಾಜ್ಯದಾಗ ಇಡೀ ರಾಜ್ಯದಾಗ ಫಸ್ಟ್ ದಲಿತರು ಈ ರಾಜ್ಯಕ್ಕೆ ಬೇಕು ಅಂತ ಹೇಳಿದವ್ ರಮೇಶ್ ಜಿಗಜಿಣಗಿ. ಒಬ್ಬರೇ ಬಾಯಿ ಬಿಟ್ಟಾರ? ಅಲ್ಲಿ ಹೇಳಿ ನೋಡೋಣ ಎಂದರೆ. ನೀವೇ ಹೇಳ್ರಿ ದಯವಿಟ್ಟು. ಇಷ್ಟು ದಿವಸ ಇದ್ರಿ ಫಸ್ಟ್. ನಾನೇನು 5 ವರ್ಷದಿಂದ ನಾನು ಹೇಳ್ತಾ ಇದ್ದೀನಿ, ದಲಿತರು ಈ ರಾಜ್ಯ. ನಾನು ಪಾರ್ಟಿ ಅಂತ ಹೇಳಲಿಲ್ಲ, BJP ಅವ್ರು ಆಗಬೇಕು, ಕಾಂಗ್ರೆಸ್ನವ್ರು ಅಂತ ಹೇಳಲಿಲ್ಲ. ನಾ ಅದನ್ನು ಹೇಳಿನಿ. ಕಾಂಗ್ರೆಸ್ನಾಗ ಮಾಡಿದ್ರು ಕೂಡ ನಾ ಖುಷಿ ಪಡ್ತೀನಿ, ಒಬ್ಬ ದಲಿತ ಮುಖ್ಯಮಂತ್ರಿ ಈ ರಾಜ್ಯದ ಆದ ಅಂತೇಳಿ. ನಾ ಹೇಳಿನಲ್ಲ, ನಾನು ಸಾಹಿತ್ಯನ ಹೇಳ್ತೀನಪ್ಪ. ಇದು ಖರ್ಗೆ ಅವ್ರಿಗೆ ಮಾಡ್ಲಿಕ್ಕೆ ಈಗಲೂ ಅವಕಾಶ ಅದ ಸರ್? ಖರ್ಗೆ ಅವ್ರಿಗೆ ಮಾಡ್ಲಿಕ್ಕೆ ಈಗ ಅವಕಾಶ ಅದ. ಅವ್ರು ಮಾಡಬೇಕು, ಅದು ತಿಳಿಬೇಕಲ್ಲ. ಅವ್ರು ನೋಡ್ರಿ, ನಾ ಹೇಳಿನಲ್ಲ, ಅವರು ವಿರೋಧ ಅದ ರೀ ದಲಿತರಿಗೆ ವಿರೋಧ ಅದಾರ ಕಾಂಗ್ರೆಸ್ನವರು. ಆದರೆ ಸುಮ್ಮನೆ ಇವೆಲ್ಲ ಭಾಳ ಕೂಡ್ಯಾವ ಅಲ್ಲಿ ಅಂತೇಳಿ ಕಾಂಗ್ರೆಸ್ ಅಂತಾರೆ. ನಾ ಹೇಳಿಲ್ಲ ಲಾಸ್ಟ್ ಟೈಮ್ ನಿಮಗೆ ಹೇಳ್ದ, ಸ್ವಾಭಿಮಾನ ಇದ್ರೆ ದಲಿತರು ಬಿಟ್ಟು ಬರ್ರಿ ಕಾಂಗ್ರೆಸ್ ಅಂತ ಹೇಳಿಲ್ಲ ನಾನು. ಬರ್ಬೇಕಂತೇಳಿ ರಾಜ್ಯದ ಬಗ್ಗೆ ಮಾತಾಡಕತ್ತೀರ ಅಂತಾರೆ. ಅಲ್ಲ ರೀ, ಇವ್ರೇನು ಗುತ್ತಿಗೆ ಹಿಡ್ದಾರ? ರಾಜ್ಯದ ಹಿರಿಯರು ಗುತ್ತಿಗೆ ಹಿಡ್ದಾರ ಕಾಂಗ್ರೆಸ್ನವರು? ಹೌದ್ರಿ, ಮಾತಾಡ್ಬೇಕಾಗ್ತದೆ. ಇಲ್ಲಿ ಜನ ಓಟ್ ಹಾಕ್ಯಾರ ಈ ರಾಜ್ಯದಾಗ. ಏನು ನನಗೇನು ಪಾಕಿಸ್ತಾನದಾಗ ಹಾಕಿಲ್ಲ ಅಥವಾ ದಿಲ್ಲಿಯಾಗ ಹಾಕಿಲ್ಲ ಓಟ. ಬಿಜಾಪುರದಾಗ ಓಟ್ ಹಾಕ್ಯಾರ. ಬಿಜಾಪುರ ಜನರಿಗೆ ಬೇಕಾದದ್ದು ಕೇಳುವ ಹಕ್ಕು ನನಗದ. ನಾ ಕೇಳ್ತೀನಿ. ಅವ್ರು ಯಾರು ಹೇಳೋರು? ನನ್ನ ಕೈಯಾಗ ಏನದು ಬರ್ಲಕ್ಕ? ನಮ್ಮ ನಾಯಕನ ರಾಜ್ಯಕ್ಕೆ ಹೋಗಪ್ಪ ಅಂದ್ರೆ ಬರ್ತೀನಿ. ನನಗೇನು ರಾಜಕಾರಣ ಎಲ್ಲಾದರೂ ಮಾಡಬೇಕಲ್ಲ, ದಿಲ್ಲಿಯಾಗಾದರೂ ಮಾಡಬೇಕು, ಕರ್ನಾಟಕದಾಗಾದರೂ ಮಾಡಬೇಕು. ಬಾ ಅಂದ್ರೆ ಬರ್ತೀನಪ್ಪ. ಅವ್ರು ಹೇಳಿಲ್ಲ ಅಂದ್ರೆ ನಾನಾಗೆ ನೀವು ಇಲ್ಲರಿ ನನಗೆ ಅದು ಮಾಡಿರಿ ಇದು ಮಾಡಿರಿ ಅದು. ನಾ ಯಾರು ಚುಂಗ ಹಿಡಿದು ಅಡ್ಡಾಡಿದ ಮಗ ಅಲ್ಲ ನಾನು. ನನಗೆ 2 ಮನೆಗೆ ಗೊತ್ತಿ. ಒಂದು ರಾಮಕೃಷ್ಣ ಹೆಗಡೆ ಪಟೇಲ್ರ ಮನೆ, 2 ಮನೆಗೆ ಗೊತ್ತಿ ಇವತ್ತಿಗೂ. ನಾ ಯಾರ ಮನೆಗೂ ಅಡ್ಡಾಡಿಲ್ಲ, ಯಾರ ಮನೆ ಹತ್ರ ಹೋಗಿಲ್ಲ. ಈಗ ಮಾತ್ರ ಒಂದು ಸ್ವಲ್ಪ ಮೋದಿಯವರು ಮನೆಗೆ ಗೊತ್ತು ನಾನು.
ಕಾಂಗ್ರೆಸ್ನಲ್ಲಿ ದಲಿತ ಸಿಎಂ ಬಗ್ಗೆ ಮಾತಾಡ್ತೀರಿ, ನಿಮ್ಮಲ್ಲಿ ಏನಾಗಿದೆ? ನಿಮ್ಮಲ್ಲಿ ನೋಡ್ರಿ, ಯಾಕೆ ಮಾತಾಡಲಿಲ್ಲ? ಅಷ್ಟಕ್ಕೂ ದಲಿತ ನಾಯಕರಾಗಿ ಇಷ್ಟು ಸುದೀರ್ಘ ಅವಧಿ ಇದ್ದೀರಲ್ಲ, ನಿಮ್ಗೆ ಏನು ಮಾಡಿದೆ ನಿಮ್ಮ ಪಕ್ಷ? ಮತ್ತು ನಾನು ನನಗೆ ಮಾಡಿಲ್ಲತ್ತೆ, ನನಗೆ ಮಾಡಿರತ್ತೆ ನಾ ಹೇಳಂಗಿಲ್ಲ, ದಲಿತರಿಗೆ ಮಾಡಿರತ್ತೆ ಹೇಳ್ತಾ ಇದ್ದೀನಿ. ಈಗೂ ಏನು ನನಗೆ ಮಾಡತ್ತೆ ಹೇಳ್ತೀನ ನಾನು ನೋಡ್ರಿ. ನಾನು ಒಂದು ನಿಮಿಷ ಸಾಹೇಬರ ನನ್ನ ಜೀವನದೊಳಗೆ ಅಧಿಕಾರ ಹಣ ಭಾಳ ದೂರ ಇಟ್ಟಿದ್ದೆ. ನನಗೆ ರೆವಿನ್ಯೂ ಮಿನಿಸ್ಟರ್ ಬಿಟ್ಟು ಹೋದಂಥವ ನನಗೇನು ಭಾಳ ದೊಡ್ಡದಲ್ಲ ಅದು. ಈ ಮುಖ್ಯಮಂತ್ರಿನೂ ದೊಡ್ಡದಲ್ಲ, ದೇಶದಾಗ ನಾನು ಮಂತ್ರಿ ಮಾಡೋದು ದೊಡ್ಡದಲ್ಲ. ಬಂದ್ರೆ ಬಾರಣೆ ಬಂದ್ರೆ ಚಾರಣೆ ಹೋದ್ರೆ ಬಾರಣೆ. ನಾ ಭಾಳ ಈಜಿ ಮನುಷ್ಯ ಅದೀನಿ, ಅದು ಇದು ಬೇಕು ಅನ್ನೋವ ನಾ ಅಲ್ಲ ಏನ್ರಿ. ನಾನು ಅಧಿಕಾರ ಬಿಟ್ಟು ಬಂದವ ಅದೀನಿ, ಮತ್ತು ನಾ ಅಪೇಕ್ಷೆನೂ ಮಾಡೋದಿಲ್ಲ. ಮಾಡ್ತೀನಿ ಅಂತಂದ್ರೆ ಆಯ್ತಪ್ಪ, ಮಾಡ್ತಿದ್ರೆ ಮಾಡಿರಿ ಅಂತೀನಿ ಅಷ್ಟೇ. ಆದರೆ ನನಗೇ ಮಾಡಿರಿ ಅಂತ ನಾವು ಒತ್ತಾಯ ಅದು ದಲಿತರಿಗೆ ಮಾಡಿರಿ ಅಂತ ಹೇಳ್ತೀನಿ. ನಮ್ಮ ಪಕ್ಷದಾಗೂ ಹೇಳ್ತೀನಿ ರೀ. ಏನಾಗಿದೆ ನನಗೇನು ಏನು ಮಾಡ್ತಾರೆ ನಮ್ಮ ಪಕ್ಷದಾಗೂ ಹೇಳ್ತೀನಿ. ನಾನು ಪ್ರಸಂಗ ಬರಲಿ ಬಂದಾಗ ಹೇಳ್ತೀನಿ. ಸರ್, ಸೆಂಟ್ರಲ್ದಾಗ ಮಿನಿಸ್ಟರ್ ಆಗ್ಬೋದಾಗಿತ್ತಲ್ಲ ಸರ್? ಸೆಂಟ್ರಲ್ದಾಗ ಮಿನಿಸ್ಟರ್ ಆಗಬೇಕಾಗಿತ್ತು, ಇಲ್ಲ ಅಂತಲ್ಲ. ಅದು ನಿರ್ಣಯ ನಮ್ಮ ನಾಯಕರಿಗೆ ಬಿಟ್ಟಿದ್ದು. ಆದರೆ ನಾ ಯಾರ ಹತ್ರ ಹೋಗಿಲ್ಲ, ನನಗೇನು ಮಂತ್ರಿ ಮಾಡಿದ್ರೆ ಕೇಳಿಲ್ಲ, ಮತ್ತು ನಾ ಹೋಗೋದು ಇಲ್ಲ. ಅವ್ರಿಗೆ ಬಿಟ್ಟದ್ದು. ಅವ್ರು ಮಾಡಿಲ್ಲ, ಇಲ್ಲ ಬಿಡಪ್ಪ ಹೋಗಲಿ, ನಾನು ಜನರ ಸೇವೆ ಮಾಡ್ತೇವೆ ಅಂತೇವು. ನೋಡಿರಿ, ನಾ ಬಂದ ಮೇಲೆ ಇಲ್ಲಿ ಬಿಜಾಪುರಕ್ಕೆ 15 ವರ್ಷದಲ್ಲಿ 1,20,000 ಕೋಟಿ ಹಣ ತಂದಿನಿ ಕೇಂದ್ರದಿಂದ. ನಾನು ಇವು ಕೆಲಸ ಅಲ್ಲ. ಇವರು ಇಷ್ಟು ಜನ ಸ್ವಾತಂತ್ರ್ಯ ಹಿಡಿದು ಇಲ್ಲಿವರೆಗೂ ಇಷ್ಟು ಜನ MP ಗಳಾದರು ಬಿಜಾಪುರದಾಗ. ಯಾರು ಒಂದು 10 ರೂಪಾಯಿ ತಂದ್ರೆ ಹೇಳ್ರಿ ನೋಡೋಣ. ಅಷ್ಟು ತಂದ್ರೂ ಇನ್ನೂ ನನಗೆ ಮತ್ತೆ ಬೈತಾರೆ ಎಲ್ಲರೂ, ನೀವಿಟ್ಟು ಬಿಟ್ಟು. ಬಿಜೆಪಿಯಲ್ಲಿ ಅವಕಾಶ ವಂಚಿತರಾಗಿರೋ ನೀವು ಕಾಂಗ್ರೆಸ್ಸಿಗೆ ಡಿಮ್ಯಾಂಡ್ ಇಡೋದು ಎಷ್ಟು ಮಟ್ಟಿಗೆ ಸರ್? ಸರ್ ನೋಡ್ರಿ, ನನ್ನ ಪಕ್ಷದಲ್ಲಿ ನಾನು ಡಿಮ್ಯಾಂಡ್ ಇಡೋದಿಲ್ಲ ಅಂತಲ್ಲ. ಇದು ಹೇಳೋದು ದಲಿತರಿಗೆ ಮಾಡ್ರಿ ಅಂತ ಹೇಳ್ತೇವೆ ಈ ರಾಜ್ಯದಾಗ. ನಮಗೇನು ಅಂಜಿಕೆಯೇನಿಲ್ಲ. ನಾನು ಈಗ ಕಾಂಗ್ರೆಸ್ ಅವ್ರ ಬಾಯಿ ಮುಚ್ಕೊಂಡು ಕುಂದನವನು ಅಲ್ಲ. ನಾನು ಈಗ ದಲಿತರಿಗೆ ಇದು ಕೊಡಿಸಿನಲ್ಲ, ಬಾವಿ ನೀರಾವರಿ. ಅದು ಯಾರು ಕೊಟ್ಟರು? ದೇವೇಗೌಡನ ಕಾಲಕ್ಕೆ ನಾನು ಸೊಡ್ಡು ಹೊಡೆದು ಮಾಡಿಸ್ಕೊಟ್ಟಿಲ್ಲ. ಅಲ್ಲ ಸ್ಥಾನಮಾನ ಅಂದ್ರೆ ನಾ ಹೇಳೋದೇನು, ನಾ ಅಂಜೋದಿಲ್ಲ ಅಂತ ಹೇಳ್ದೆ. ಅವತ್ತು ದೇವೇಗೌಡರಿದ್ದರು ಮುಖ್ಯಮಂತ್ರಿಗಳು, ಹೊಡೆದಾಟ ಮಾಡಿ ಕ್ಯಾಬಿನೆಟ್ನಾಗ ದಲಿತರಿಗೆ ಬಾವಿ ಆಗಬೇಕು, ಯಾರಿಗೆ ಜಮೀನಿಲ್ಲ ಜಮೀನು ಕೊಡಬೇಕು, ಯಾರು ಜಮೀನದ ಅವ್ರಿಗೆ ಬಾವಿ ಹಾಕಿ ಕೊಡಬೇಕು ಪುಕ್ಕಟ್ಟಂತ ಹೊಡೆದಾಟ ಮಾಡಿಸ್ಕೊಟ್ಟಿದ್ವಿ. ಮತ್ತು ಮುರಾರ್ಜಿ ಶಾಲೆ ಮಾಡಲಿಲ್ಲ. ಅದು ನಾನು ಸಮಾಜ ಕಲ್ಯಾಣ ಮಂತ್ರಿ ಇದ್ದಾಗ ನಮ್ಮ ಮುರಾರ್ಜಿ ಸ್ಕೂಲ್ ನನ್ನ ಕೊಡುಗೆ ಸ್ವಲ್ಪ ಮಟ್ಟಿಗೆ ಅದಪ್ಪ ಈ ರಾಜ್ಯಕ್ಕೆ, ಇಲ್ಲ ಅಂತಲ್ಲ. ಆಮೇಲೆ ಹಂಗ್ರಿ ಮತ್ತೆ ಅದೇನು ಕೂಗು ಹೋಗೇ ಬಿಡುತ್ತ ತಿಳ್ಕೊಂಡ್ರೆ ನೀವು? ಅದೇ BJP-ನಲ್ಲಿ ರೀ. ಅದನ್ನು ಹೇಳೋದು ಬರೀ ಕಾಂಗ್ರೆಸ್ನವ್ರಿಗೆ ಹೇಳಿಲ್ಲ, ನಾ ಎಲ್ಲರಿಗೂ ಹೇಳ್ತೀನಿ, ಎಲ್ಲ ಪಾರ್ಟಿಯವ್ರಿಗೂ. ದಲಿತರೊಬ್ಬರಿಗೆ ರಾಜ್ಯಕ್ಕೆ ಬೇಕು ಅಂತ ಹೇಳ್ತೀನಪ್ಪ. ನಾನೇನು ಅವ್ರಿಗತ್ಲೆ ಕಾಂಗ್ರೆಸ್ನವ್ರಿಗತ್ಲೆ ಗಪ್ಪ ಮುಚ್ಚಿ ಬಾಯಿ ಏನಾರ ಆದಿತ್ತ ನಾಯನ್ ಕುಂದ್ರೋದಿಲ್ಲ. ಈಗ ಮೇನ್ ಇದು ನೋಡ್ರಿ ಅಣ್ಣವ್ರ, ನಮ್ಗೆ ಇದು ನನ್ನ ಅದನ್ನು ಯಾವ ರೀತಿ ಒಂದು ಸ್ವಲ್ಪ ದಯವಿಟ್ಟು ಎಲ್ಲರೂ ಹೆಲ್ಪ್ ಮಾಡಿರಿ, ನನಗೆ ಹೆಲ್ಪ್ ಮಾಡಿರಿ ದಯವಿಟ್ಟು. ಇತ್ತೀಚೆಗೆ ಕಾಂಗ್ರೆಸ್ನ KPCC ವಕ್ತಾರ ಒಬ್ಬರು ಯಶಂ ಪಾಟೀಲ್ ಗಣ್ಯಾರ ಕೊಡುಗೆ ಅಂತ ಕೇಳ್ಯಾರ. ಅವ್ನಿಗೇನು ಗೊತ್ತದ್ರಿ ಪಾಪ ಆತೀನಿ. ಅವ್ನಿಗೇನು ಗೊತ್ತದ? ಅವ್ನಿಗೇನಾದ್ರೂ ಗೊತ್ತಿದೆಯಾ? ಇಲ್ಲಿ ಬ್ರಿಡ್ಜ್ ಮೇಲೆ ಅದು ಹೈದಾಡೋದು ಗೊತ್ತಿಲ್ಲ ಅವ್ನಿಗೆ. ಯಾರು ಯಾರು ಕಾಂಗ್ರೆಸ್ನವ್ರು ಮಾಡಿದ್ರ? ಸಾಹೇಬ್ರ ನೋಡ್ರಿ, ಇವರೆಲ್ಲ ನೋಡಿದ್ರೆ ನಾನು ಲಘು ಬರ್ತದೆ. ಅವನ ಸಲುವಾಗಿ ನಾನು ರಿಯಾಕ್ಷನ್ನು ಮಾಡೋದಿಲ್ಲ. ಯಾರು ಗಣ್ಯಾರನ ಸಲುವಾಗಿ. ಯಾರು ಗಣ್ಯಾರ ಅವನ ಸಲಹೆ ನಾ ರಿಯಾಕ್ಷನ್ ಇಲ್ಲ. ಮಂದಿಗೆ ಗೊತ್ತದ, ಜನರಿಗೆ ನಾನು ಓಟ್ ಹಾಕಿದವ್ರಿಗೆ. ಅಲ್ರಿ ಇನ್ನ ಹಂಗೆ ಹೇಳೋದು ಅಲ್ರಿ. ಬಿಜಾಪುರಕ್ಕೆ 6 ನ್ಯಾಷನಲ್ ಹೈವೇ ಬಂದು, ಆಮೇಲೆ ಬಿಜಾಪುರ 6 ಸರ್ಕಲ್ ನ್ಯಾಷನಲ್ ಹೈವೇ ಮೇಲೆ ಒಂದು ರಿಂಗ್ ರೋಡ್ ಆಗ್ತದೆ. ಅದು ಇವತ್ತು ನಾಳೆ 750 ಕೋಟಿ ರೂಪಾಯಿದು. ಇಟ್ಟು ಕೆಲಸ ಗಣ್ಯರನ್ನ ಪಾರ್ಟಿಯವ್ರು ಯಾರೇ ಮಾಡಿದ್ರ? ಗಣ್ಯರ ನಾನು ಕೇಳೋಕೆ ಏನು ನೈತಿಕ ಹಕ್ಕದ ಅವ್ನಿಗೆ? ಹೇಳ್ರಿ ನೋಡೋಣ. ಅವನಿಗೆ ಉತ್ತರನೂ ಹೇಳಂಗಿಲ್ಲ, ನಾನು ಹೇಳಕ್ಕೂ ಹೋಗಿಲ್ಲ. ಸುಮ್ಮನೆ ನೀವು ಕೇಳ್ತೀರಂತ ಹೇಳಿದ್ವಿ ಅಷ್ಟೇ. ಯಾರಂತ ರೊಕ್ಕ ಕೊಟ್ಟಾರ್ರಿ 19 ಕೋಟಿ. ನೀವೊಂದು ಸ್ವಲ್ಪ ಹೋಗಿ ಹೇಳಲಿ, ನಿಮ್ಮ ಕಾಂಗ್ರೆಸ್ ಮಂತ್ರಿ ಬರ್ತಾನ ಹೇಳುವಂತ ಸರ್. ನಾನು ಸಾಬ್ರ ಹೋದೇನ್ರಿ, ನಾನು ರೊಕ್ಕ ಕೊಡ್ರಿ ಅದನ್ನ ಅಲ್ಲ. ನೀವು ಹೈದಾಡ್ತೀರಪ್ಪ ಅಲ್ಲಿ. ನಾವು ಒಬ್ಬನೇ ಹೈದಾಡಂಗಿಲ್ಲ, ಅಥವಾ ಬೇರೆ ಜನ ಹೈದಂಗಿಲ್ಲ, ನೀವು ಹೈದಾಡ್ತೀರಿ. ಹೇಳವನಿ ನಿಮ್ಮ ಜಿಲ್ಲಾ ಮಂತ್ರಿಗೆ ಹೋಗಿ ಕೊಡ್ರು ಒಂದಿಟ್ಟು ಅಲ್ಲಿ ರೊಕ್ಕ ಅಂತ ಹೇಳಿ. ಅದು ಹೇಳಂಗಿಲ್ಲ, ನಾನು ಕೇಳ್ತೀರಿ. ಅಲ್ಲಪ್ಪ, ನಾನು ಸಾಕಾಗಲ್ಲ ಅದ್ರ ಸಲಹೆ. DPR ಮಾಡ್ಯಾನ, ರೆಡಿ ಮಾಡಿ ಕೊಟ್ಟಾನ.
ಎಲ್ಲ ಮಾಧ್ಯಮ ಸ್ನೇಹಿತರು ಧನ್ಯವಾದಗಳು.